ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ ಅತ್ಯಂತ ರಹಸ್ಯಮಯ, ದೃಢ ಸಂಕಲ್ಪದ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಯ ರಾಶಿಯಾದ ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವೃಶ್ಚಿಕ ರಾಶಿಯವರೇ, ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತವಾದ ಮತ್ತು ಮರೆಯಲಾಗದ ಪ್ರಯಾಣದ ಯೋಗ ಕೂಡಿ ಬರ್ತಾ ಇದೆ. ಈ ಪ್ರಯಾಣ ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಚಲನಶೀಲತೆಯನ್ನ ತರಲಿದ್ದು, ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸುವಂತಹ ಒಂದು ಪ್ರಮುಖ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸಾಮಾನ್ಯವಾಗಿ ನಿಮ್ಮದು ಎಲ್ಲವನ್ನ ರಹಸ್ಯವಾಗಿಡುವ ಜನರ ಗುಣವನ್ನ ಬೇಗನೆ ಪತ್ತೆ ಹಚ್ಚುವ ಸ್ವಭಾವ. ಆದರೆ ಈ ಮುಂಬರುವ ಪ್ರಯಾಣವು ನಿಮ್ಮ ಆಂತರಿಕ ಗೊಂದಲಗಳಿಗೆ ಮುಕ್ತಿ ಹಾಡಿ ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕಿಗೆ ಒಂದು ಹೊಸ ದಿಕ್ಕನ್ನ ನೀಡಲಿದೆ. ಈ ಪ್ರಯಾಣದಲ್ಲಿ ನಿಮಗೆ ಎದುರಾಗಲಿರುವ ಒಂದು ಅನಿರೀಕ್ಷಿತ ಪರಿಚಯ ನಿಮ್ಮ ಬದುಕಲ್ಲಿ ಹೇಗೆ ಹೊಸ ಪವಾಡವನ್ನ ಸೃಷ್ಟಿಸಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಜನ ನಿಬಿಡ ಪ್ರದೇಶಗಳಿಗಿಂತ ಹೆಚ್ಚಾಗಿ ರಹಸ್ಯಮಯ ಜಾಗಗಳು, ಹಳೆಯ ಐತಿಹಾಸಿಕ ತಾಣಗಳು ಅಥವಾ ಮನಸ್ಸಿಗೆ ಗಾಢವಾದ ಶಾಂತಿ ನೀಡುವ ಪ್ರಕೃತಿಯ ಮಡಿಲಿಗೆ ಭೇಟಿ ನೀಡೋದು ಅಂತಂದರೆ ತುಂಬಾ ಇಷ್ಟ. ಈ ಬಾರಿ ನಿಮಗೆ ಒದಗಿ ಬರುವ ಪ್ರಯಾಣ ನೀವು ನಿರೀಕ್ಷಿಸಿದ್ದಕ್ಕಿಂತ ತೀರಾ ಭಿನ್ನವಾದ ಮತ್ತು ಆಕರ್ಷಕವಾದ ವಾತಾವರಣದಲ್ಲಿ ಇರುತ್ತೆ. ಇದು ದಟ್ಟವಾದ ಕಾಡುಗಳು, ಪರ್ವತ ಶ್ರೇಣಿಗಳು ಅಥವಾ ನೀರಿನ ಮೂಲ ಇರುವ ಒಂದು ದೈವಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರ ಆಗಿರುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ತಳಮಳಗಳಿಂದ ಮುಕ್ತಿ ಪಡೆಯೋದಕ್ಕೆ, ಮಾನಸಿಕ ರಿಲ್ಯಾಕ್ಸ್ ಆಗೋದಕ್ಕೆ ಅಥವಾ ನಿಮ್ಮ ಭವಿಷ್ಯದ ದೊಡ್ಡ ಯೋಜನೆಯ ಕೆಲಸದ ನಿಮಿತ್ತ ಈ ಜಾಗಕ್ಕೆ ನೀವು ಪ್ರಯಾಣವನ್ನ ಬೆಳೆಸಿರ್ತೀರ. ಈ ಅಪರಿಚಿತ ವಾತಾವರಣದಲ್ಲೇ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಕಾರಣವಾಗುವ ಆ ಅಪರೂಪದ ಭೇಟಿ ಸಂಭವಿಸುತ್ತೆ. ಆ ಸುಂದರ ಸ್ಥಳದಲ್ಲಿ ನಿಮಗೆ ಒಬ್ಬ ಅತ್ಯಂತ ಪ್ರಬುದ್ಧ ಮತ್ತು ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ಪರಿಚಯ ತುಂಬ ಆಕಸ್ಮಿಕವಾಗಿ ಯಾವುದೋ ಒಂದು ಸಣ್ಣ ಸಹಾಯದ ಮೂಲಕ ಅಥವಾ ಕಣ್ಣಿನ ನೋಟದ ಸಂಮೋಹನದ ಮೂಲಕ ತುಂಬ ಸೌಮ್ಯವಾಗಿ ಆರಂಭವಾಗುತ್ತೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮಗೆ ಸಂಪೂರ್ಣ ಅಪರಿಚಿತರಾಗಿ ಕಂಡರೂ ಕೂಡ ಅವರ ಮಾತುಗಳಲ್ಲಿರುವ ತೂಕ ಮತ್ತು ಅವರಲ್ಲಿರುವ ಆಕರ್ಷಕ ವ್ಯಕ್ತಿತ್ವ ನಿಮ್ಮನ್ನು ಸೆಳೆಯುತ್ತೆ. ವೃಶ್ಚಿಕ ರಾಶಿಯವರಾದ ನೀವು ಸಾಮಾನ್ಯವಾಗಿ ಯಾರನ್ನು ಬೇಗನೆ ನಂಬೋದಿಲ್ಲ ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಮೊದಲ ಭೇಟಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಹಿಂಜರಿಕೆ, ಗೊಂದಲ ಅಥವಾ ಅನುಮಾನ ಮೂಡೋದು ಸಹಜ. ಆದರೆ ಮಾತು ಮುಂದುವರಿಯುವಂತೆ ನಿಮ್ಮಿಬ್ಬರ ನಡುವೆ ಒಂದು ಸುಂದರವಾದ ಕಂಫರ್ಟ್ ಮತ್ತು ನಂಬಿಕೆ ತಾನಾಗೇ ಬೆಳೆಯುತ್ತೆ. ಆ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಜೀವನವನ್ನು ನೋಡುವ ಗಾಢವಾದ ದೃಷ್ಟಿಕೋನ ನಿಮ್ಮ ಇಡೀ ಆಲೋಚನಾ ಶೈಲಿಗೆ ಹೊಸ ವೇಗವನ್ನು ನೀಡುತ್ತೆ. ನೀವು ವೃತ್ತಿ ಜೀವನದಲ್ಲಿ ದೊಡ್ಡ ಹೆಜ್ಜೆ ಇಡೋದಕ್ಕೆ ಗೊಂದಲ ಏನಾದರೂ ಇದ್ರೆ, ಹಣಕಾಸಿನ ಹೂಡಿಕೆಗೆ ಸರಿಯಾದ ದಾರಿ ಹುಡುಕ್ತಾ ಇದ್ರೆ ಅಥವಾ ಮಾನಸಿಕವಾಗಿ ಯಾರಿಂದಾದರೂ ವಂಚನೆಗೆ ಒಳಗಾಗಿ ನೊಂದಿದ್ರೆ ಅದಕ್ಕೆ ಬೇಕಾದ ಸರಿಯಾದ ಮಾರ್ಗ ಮತ್ತು ಸಾಂತ್ವನದ ಮಾತುಗಳು ಈ ವ್ಯಕ್ತಿಯ ಮೂಲಕ ನಿಮಗೆ ಸಿಗುತ್ತೆ. ಇಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ನಕಾರಾತ್ಮಕ ಆಲೋಚನೆಗಳು ಮತ್ತು ಸೇಡಿನ ಭಾವನೆಗಳು ದೂರವಾಗಿ ನಿಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತೆ. ಆ ವ್ಯಕ್ತಿಯ ಪ್ರೇರಣೆಯಿಂದಾಗಿ ನೀವು ಹಳೆಯ ಕಹಿ ನೆನಪುಗಳನ್ನು ಮರೆತು ಜೀವನದ ದೊಡ್ಡ ನಿರ್ಧಾರಗಳನ್ನು ಬಹಳ ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತೀರ. ಈ ಪ್ರವಾಸ ಮುಗಿದು ವಾಪಸ್ ಬರಬೇಕಾದ್ರೆ ನಿಮ್ಮ ಯೋಚನಾ ಶಕ್ತಿ ಇನ್ನಷ್ಟು ಬಲಿಷ್ಠ ಆಗಿರುತ್ತೆ. ಆದರೆ ವೃಶ್ಚಿಕ ರಾಶಿಯವರ ತೀವ್ರವಾದ ಭಾವುಕತೆ ಮತ್ತು ಅತಿಯಾದ ಶಂಕಾ ಸ್ವಭಾವದ ಕಾರಣ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸೋದು ಅತ್ಯಗತ್ಯ. ಯಾವುದೇ ಹೊಸ ಪರಿಚಯದ ತಕ್ಷಣ ಭಾವುಕರಾಗಿ ಅತಿಯಾದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ಯೋಚನೆ ಮಾಡಿ ನಿಧಾನವಾಗಿ ಇಡಿ. ನಿಮ್ಮ ಅತಿಯಾದ ಭಾವನಾತ್ಮಕ ನಿಲುವುಗಳಿಂದ ಅಥವಾ ಅತಿಯಾದ ಸ್ವಾಭಿಮಾನದಿಂದ ಒಳ್ಳೆಯ ಸಂಬಂಧಗಳು ಕೈಗೆ ತಪ್ಪುವ ಅಥವಾ ಗೊಂದಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಈ ಪರಿಚಯವನ್ನ ಒಂದು ಸುಂದರ ಸ್ನೇಹವಾಗಿ, ಗೌರವಾನ್ವಿತ ಮಾರ್ಗದರ್ಶಕವಾಗಿ ನೀವು ಅದನ್ನು ಸ್ವೀಕಾರ ಮಾಡಿ. ಸಂಬಂಧಗಳ ಮಿತಿಯನ್ನು ಅರಿತು ವಿವೇಚನೆಯಿಂದ ಮುನ್ನಡೆದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ತೊಂದರೆ ಅನ್ನೋದು ಬರೋದಿಲ್ಲ. ಕೊನೆಯದಾಗಿ ಹೇಳಬೇಕೆಂದ್ರೆ, ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ವಿಧಿಯ ಆಟವಾಗಿರುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಸಿಗುವ ಪರಿಚಯ ಕೂಡ ನಿಮ್ಮ ಯಶಸ್ಸಿಗೆ ಭಗವಂತ ಕಳಿಸಿಕೊಟ್ಟ ಒಂದು ಅದ್ಭುತ ಆಶೀರ್ವಾದ ಅಂತಾನೆ ಭಾವಿಸಬೇಕು. ನೀವು ಒಂಟಿಯಾಗಿದ್ದರೆ ಈ ಪರಿಚಯ ನಿಮ್ಮ ಮುಂದಿನ ಜೀವನ ಸಂಗಾತಿಯ ರೂಪದಲ್ಲೂ ಇರಬಹುದು ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿ ತಂದುಕೊಡುವ ಪಾಲುದಾರರಾಗಿಯೂ ಕೂಡ ಬದಲಾಗಬಹುದು. ಒಟ್ಟಿನಲ್ಲಿ ಈ ಪ್ರಯಾಣ ನಿಮ್ಮ ಬದುಕನ್ನು ಒಂದು ಉತ್ತಮ ಮತ್ತು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವುದಂತೂ
ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಹಾಗೂ ಮುಂದಿನ ದಿನಗಳಲ್ಲಿ ನೀವು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಎನ್ನುವುದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.